ಸರ್ ನೀವು ಸೇವೆ ಮಾಡಕ್ಕೆ ಬಂದಿದ್ದೀರಾ ದುಡ್ಡು ಮಾಡಕ್ಕೆ ಬಂದಿದ್ದೀರಾ? ಆರೋಗ್ಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟು ತಗೊಳ್ಳೋ ಥರ ಆಗ್ಬಿಟ್ಟಿದೆ ಸರ್. ನಾವು ಮನಿ ಇಸ್ ನಾಟ್ ದ ಮೋಟೋ ಸರ್. ಸರ್ವಿಸ್, ಹ್ಯಾಪಿ ಲಿವಿಂಗ್ ಆ್ಯಂಡ್ ಹೆಲ್ತಿ ಲಿವಿಂಗ್ ಈಸ್ ದ ಗೋಲ್. 50% 80% ಆಫ್ ದ ಪೇಷಂಟ್ಸ್ಗೆ ಆ ಒಂದು ಬ್ಲಡ್ ಟೆಸ್ಟ್ ಎನಫ್, ಬೇರೆ ಯಾವ ಟೆಸ್ಟ್ ಅವಶ್ಯಕತೆನೇ ಬರಲ್ಲ. ಸರ್ ಡಾಕ್ಟರ್ ರಾಕೇಶ್ ಅಲ್ಲ ಸರ್ ನೀವು ಹಿಂಗೆ ಅಂತಾರೆ. ನೀವು ಹೇಳ್ದಂಗೆ ನಾವು ಇದನ್ನೆಲ್ಲ ಬಿಟ್ವಿ ಸರ್, ನಮ್ಗೆ ಚೆನ್ನಾಗಿದೆ ಸರ್ ಅಂತ ಒಂದು ಮಾತು ಹೇಳ್ತಾರಲ್ಲ, ನಾವು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಒಬ್ರಿಗೆ ಹೆಲ್ಪ್ ಆಯ್ತಲ್ಲ ಸರ್, ಅಷ್ಟು ನಮಗೆ ಸಾಕು. ನಮ್ಮ ನಾರಾಯಣ ಹೃದಯಾಲಯದ ಫೌಂಡರ್ ಆ್ಯಂಡ್ ಕನ್ಸಲ್ಟೆಂಟು, ಹಾರ್ಟ್ ಸರ್ಜನ್ನು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸರ್. ಪಾಸಿಟಿವ್ ಇನ್ಸ್ಪಿರೇಷನ್ ನನಗೆ. ಪಿಜ್ಜಾ, ಬರ್ಗರ್, ಶುಗರ್, ಕಾಫಿ, ಟೀ, ಸೊ ಪ್ರತಿಯೊಂದಕ್ಕೂ ನಾವು ಅಡಿಕ್ಟ್ ಆಗ್ಬಿಟ್ಟಿದೆ. ಈಗ ಆ ಲೈಫಿಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಸಮಸ್ಯೆ. ಜನ ಏನು ಅಂದರೆ ಇಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಹೆಂಗೆ ತೊಗೊಬಿಟ್ಟಿದ್ದಾರೆ ಅಂದರೆ ಸರ್, ಕ್ಯಾಶುವಲ್ ಆಗಿ ಎಷ್ಟು ದಿನ ಇರ್ತೀವಿ, ಇರೋಷ್ಟು ದಿನ ತಿನ್ಕೊಂಡು ನೆಮ್ಮದಿ ಆಗಿರೋಣ. ಬಟ್ ನಾವು ತಿಂತಿರೋದು ಒಳ್ಳೆ ಫುಡ್ ಅಲ್ಲ ಅಂತ ನಮಗೂ ಗೊತ್ತು, ಇಸ್ ಜಂಕ್ ಫುಡ್ ಅನ್ನೋದು ಗೊತ್ತು. ಸೊ ಆದರೂ ನಮ್ಮ ಮಕ್ಳಿಗೇನೋ ಇಷ್ಟ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ನಾವು ಕೊಡ್ತಾ ಇದ್ದೀವಿ. ಈ ಥರ ಆಗ್ಬಿಟ್ಟಿದೆ. ಸೊ ಈ ಫುಡ್ಗಳನ್ನ ಅವಾಯ್ಡ್ ಮಾಡಿದ್ರೆ ಸೊ ಇದಕ್ಕೆ ಮೊದಲಿಂದಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತೆ ಅಂತ ನಿಮ್ಮ ಮಾತು? ಅಲ್ಲ, ಈ ಫುಡ್ಗಳು ಅವಾಯ್ಡ್ ಮಾಡಿದ್ರೇ ಫುಲ್ ರಿಲೀಫ್ ಸಿಕ್ಬಿಡುತ್ತೆ, ಫುಲ್ ರಿಲೀಫ್ ಸಿಗುತ್ತೆ. ಬಟ್ ನಾವು ಹೆಂಗಾಗುತ್ತೆ ಅಂದರೆ ಸರ್, ಈಗ ಒಂದು ಅದು ಟಾಕ್ಸಿನ್ಸ್ ಲೆವೆಲ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಲೆವೆಲು ಬಿಲ್ಡಪ್ ಆಗ್ತಾ ಹೋಗುತ್ತೆ. ಡೇ ಇನ್ ಡೇ ಔಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದನ್ನು ಅದು ಒಂದು ಲೆವೆಲ್ ಕ್ರಾಸ್ ಮಾಡಿದ್ಮೇಲೆ ಅವಾಗ ನಮಗೆ ಪೇಯ್ನಾಗಿ ಕಾಣಿಸ್ಕೊಳ್ತದೆ. ಅಲ್ಲಿವರೆಗೂ ಅದು ಪೇಯ್ನಾಗಿ ಕಾಣಿಸ್ಕೊಳಲ್ಲ. ಸೊ ಆ ಮೊಮೆಂಟ್ವರೆಗೂ ನಾವು ಹಂಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಕೆಲವು ಪೇಷಂಟ್ಸ್ ಇರ್ತಾರೆ ಹಂಗೆ ತಿಂತಾರೆ, ಮುಂಚೆ ನೋವು ಇರಲ್ಲ, ಆಮೇಲೆ ನೋವು ಬರುತ್ತೆ, ನೋವು ಬಂದಮೇಲೆ ಅದನ್ನ ಬಿಡ್ತಾರೆ, ಬಿಟ್ಟ ತಕ್ಷಣ ನೋವು ಕಡಿಮೆ ಆಗೋಲ್ಲ. ಆವಾಗ ಅದಕ್ಕೆ ಅದನ್ನ ತೆಗೆಯೋದಕ್ಕೆ ಏನಾದರೂ ಒಂದು ನಾವು ಹೊರಗಡೆ ಇರತಕ್ಕಂಥ ಒಂದು ಥೆರಪಿನೋ ಒಂದು ಇಂಜೆಕ್ಷನ್ ಮಾತ್ರ ಏನೋ ತೊಗೋಬೇಕು. ಅದು ಕ್ಲಿಯರ್ ಆಯಿತು ಅಂದರೆ ಇದು ಮಾಡುತ್ತೆ. ಮತ್ತೆ ಆ ಫುಡ್ ತೊಗೊಂಡ್ರೆ ಮತ್ತೆ ಪೇಯ್ನ್ ಬರುತ್ತೆ. ಸೊ ಈ ಫುಡ್ಗಳನ್ನ ನಾವು ಏನಂದರೆ ನಾವು ಈಗ ನೋಡಿ, ನಮ್ಮ ಮಕ್ಕಳಿಗಾಗಲಿ ಅಥವಾ ನಮ್ಮ ಪ್ರೀತಿ ಪಾತ್ರರಿಗಾಗಲಿ ನಾವು ಒಂದು ಅನ್ವಾಂಟೆಡ್ ಅಂತ ಗೊತ್ತಾದ್ಮೇಲೆ ಅದನ್ನ ಅವಾಯ್ಡ್ ಮಾಡಿಸ್ಬಿಡ್ಬೇಕು ಅಟ್ಲೀಸ್ಟ್. ಯಾಕೆಂದರೆ ಇವತ್ತು ನಮಗೆ ಅವ್ರನ್ನ ನೋವಿಲ್ದಂಗೆ ನೋಡ್ತಾ ಇದ್ವಿ, ನಾಳೆ ಅವರಿಗೆ ನೋವು ಆದಾಗ ಅದನ್ನ ಆ ನೋವನ್ನು, ಯಾಕೆಂದ್ರೆ ನಾನು ಅದು ನೋವನ್ನು ಅನುಭವಿಸಿದ್ದೀನಿ. ಹಂಗಾಗಿ ಆಲ್ಮೋಸ್ಟ್ 2016ಇಂದಲೇ ನಮ್ಮನೆಗೆ ಮೈದಾ ತರ್ತಾಯಿಲ್ಲ, ಗೋಧಿ ತರ್ತಾಯಿಲ್ಲ, ರಿಫೈಂಡ್ ಆಯಿಲ್ ಇಲ್ಲ, ಆಮೇಲೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೂ ಕೂಡ ತುಂಬ ಕಡಿಮೆನೆ. ಸೊ ಈ ಥರ ಆಗಿರ್ತಕ್ಕಂಥ ಒಂದು ಅಡುಗೆ ಮನೆ ಚೇಂಜ್ ಆಯಿತು ಅಂದರೆ ಮನೇಲಿರ್ತಕ್ಕಂಥ ಎಲ್ಲರದ್ದು ಆರೋಗ್ಯ ಚೇಂಜ್ ಆಗುತ್ತೆ ಅಂತ. ಆ್ಯಕ್ಚುಲಿ ಈಗ ನಿಮ್ಮ ಜೊತೆ ಕೂತ್ಕೊಂಡು ಜ್ಯೂಸ್ ಕುಡಿದಾಗಲೇ ನಮ್ಮ ಆರೋಗ್ಯ ಚೇಂಜ್ ಆಗ್ತಾ ಇದೆ. ರೀಸನ್ ಏನು ಅಂದರೆ ವಿತೌಟ್ ಶುಗರ್ ಆ್ಯಕ್ಚುಲಿ ಜ್ಯೂಸು ಕುಡಿದ್ವಿ ಈಗ ನಾವು. ಕರೆಕ್ಟ್. ಸೊ ಆಲ್ಮೋಸ್ಟ್ ಹಿಂಗೆ ನಿಮ್ಮ ಜೊತೆನೇ ಇದ್ಬಿಟ್ರೆ ಕಂಪ್ಲೀಟ್ ಏನಿಲ್ಲ ಸರ್, ನಮ್ಮ ಮೈಂಡಲ್ಲಿ ಅದು ಬರಬೇಕು ಸರ್ ಅಷ್ಟೇ. ನಮ್ಮ ಮೈಂಡಲ್ಲಿ ಈಗ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರೆ. ಆ ಥರ ಒಂದು ಅವರಿಗೆ ಎಜುಕೇಷನ್ ಇರೋಲ್ಲ. ಯಾಕಂದರೆ ನೀವು ಓದಿರೋದು ಮಾಧ್ಯಮನ ಓದಿರ್ತೀರ, ಅಥವಾ ಈ ಥರ ಇರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಅದನ್ನು ಬೇರೆ ಫೀಲ್ಡರ್ ಓದಿರ್ತಾರೆ. ನಾವು ವೈದ್ಯರಾಗಿರ್ತಕ್ಕಂಥವ್ರು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಗಂಟೆ ಮುಗಿಸ್ಬೇಕು. ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂತಂದರೆ ಅವಾಗ ಅವರು ಹಂಗೆ ಮಾಡ್ತಾರೆ. ಯಾಕೆ ನಾವು ಓದಿರೋದ್ರಿಂದ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಪೇಷಂಟು ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಕಾಯಿಲೆ ವಾಸಿ ಮಾಡ್ಕೋಬೇಕಂತಿಲ್ಲ, ಮನೆಯಲ್ಲೇ ಕಾಯಿಲೆ ವಾಸಿ ಮಾಡ್ಕೊ. ನಮ್ಮ ಎಷ್ಟೋ ಪೇಷಂಟ್ಸ್ ಬರ್ತಾರೆ ಸರ್, ಸಂಧಿವಾತ, ಅದನ್ನು ಸರ್ ನಿಮ್ಮ ವೀಡಿಯೋ ನೋಡಿದೆ, ಬೇಕ್ರಿ ಫುಡ್ನ ನಿಮ್ಮ ವೀಡಿಯೋ ಯಾವತ್ತು ನೋಡಿದ್ರೆ ಅವತ್ತೇ ಬಿಟ್ಬಿಟ್ಟೆ, ಕಾಫಿ ಟೀ ಸಿಕ್ಕಾಪಟ್ಟೆ ಕೊಡ್ತಿದ್ದೆ ಅವತ್ತೇ ಸ್ಟಾಪ್ ಮಾಡಿಬಿಟ್ಟೆ, ಆಮೇಲೆ ತುಂಬ ಸ್ನ್ಯಾಕ್ಸು, ಎಗ್ ಪಫು ಅವು ಇವೆಲ್ಲ ತಿಂತಿದ್ದೆ, ಅದನ್ನೆಲ್ಲ ಬಿಟ್ಬಿಟ್ಟೆ. ಅದು ಬಿಟ್ಟ ಮೇಲೆ ಒಂದು 3 months ಒಳಗಡೆ ನನಗೆ 50 to 60% ನೋವು ಕಡಿಮೆ ಆಯಿತು ಸರ್. ಅವಾಗ ನನಗೆ ಗೊತ್ತಾಯ್ತು, ಇದನ್ನು ಯಾರೂ ಹೇಳಿರಲಿಲ್ಲ, ಎಲ್ಲೂ ಹೇಳಿರಲಿಲ್ಲ, ಏನೋ ಒಂದು ಏನೋ ವಿಶೇಷವಾಗಿದೆ ಇದು ಅಂತಕ್ಕಂಥದ್ದನ್ನ ನೋಡಿಕೊಂಡು ಇನ್ನೊಂದು 40-50% ಪೇಯ್ನ್ ಇದೆ, ಅದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದೆ ಸರ್ ಅಂತ ಆ ಥರ ಹೇಳ್ತಾರೆ. ಹಂಗೆ ಹೇಳಿದಾಗ ಅದೇನಂತ ಅದು ಆ್ಯಕ್ಚುಲಿ ವರ್ಕ್ ಆಗ್ತಾ ಇದೆ. ನಾವು ನಮಗೆ ಅದನ್ನ ಅವೇರ್ನೆಸ್ ಇಲ್ಲ. ಸೊ ವೈದ್ಯರಾಗಿರ್ತಕ್ಕಂಥ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡ್ತಾ ಅವ್ರಿಗೆ ಒಂದು ಕ್ಲಿಯರ್ಗೆ ಪಿಕ್ಚರ್ ಗೊತ್ತಾಗುತ್ತೆ ಸರ್. ಸರ್ ನೀವು ಸೇವೆ ಮಾಡಕ್ಕೆ ಬಂದಿದ್ದೀರಾ ದುಡ್ಡು ಮಾಡಕ್ಕೆ ಬಂದಿದ್ದೀರಾ ಸರ್? ಮುಖ್ಯವಾಗಿ ಬಂದು ಸೇವೆ ಮಾಡೋಕ್ಕೆ ಬಂದ ಮೇಲೆ ಈಗ ಇಷ್ಟು ಜನ 200 ಜನ ಎಂಪ್ಲಾಯ್ಸ್ ಇದ್ದಾರೆ, ಅವ್ರದ್ದು ಫ್ಯಾಮಿಲಿ ನಡಿಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಬಾಡಿಗೆ ಕಟ್ಟಬೇಕು ಓನರ್ಗೆ, ಮತ್ತು ಎಷ್ಟೋ ಎಕ್ಸ್ಪೆನ್ಸಸ್ ಇರ್ತವೆ. ಎಲ್ಲ ಎಕ್ಸ್ಪೆನ್ಸಲ್ಲಿ ಇಟ್ಕೊಂಡು ಒಂದು ತಿನ್ ಮಾರ್ಜಿನಲ್ಲಿ ರನ್ ಮಾಡಬೇಕು. ಯಾಕೆಂದರೆ ಆರ್ಗನೈಸೇಷನ್ ಸಸ್ಟೈನ್ ಆಗಬೇಕು. ಒಂದು ದೊಡ್ಡ ಆ್ಯಕ್ಚುಲಿ ನಮ್ಮ ನಾರಾಯಣ ಹೃದಯಾಲಯದ ಫೌಂಡರ್ ಆ್ಯಂಡ್ ಕನ್ಸಲ್ಟೆಂಟು, ಹಾರ್ಟ್ ಸರ್ಜನ್ನು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸರ್. ಅವ್ರದ್ದು ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೆ ನಾನು ಮುಂಚೆ. ಅವರ ಒಂದು ರೀತಿ ಪಾಸಿಟಿವ್ ಇನ್ಸ್ಪಿರೇಷನ್ ನನಗೆ. ಸೊ ಅವರು ಹೇಳ್ತಕ್ಕಂಥದ್ದು ಒಂದು ನಾವು ಎಷ್ಟು ಇವಾಗ ನಾವು ಅವತ್ತು 10 ಜನಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ ಇವತ್ತು ಒಂದು 300 ಜನಕ್ಕೆ ಪರ್ ಡೇಗೆ ನಾವು ಸೇವೆ ಮಾಡ್ತಾಯಿದ್ವಿ. ಒಂದು ಏನೋ ಒಂದು ಹೆಲ್ಪ್ ಆಗ್ತಾಯಿದೆ ಅವ್ರಿಗೆ ನೋವಿಂದ ಹೊರಗಡೆ ಬರೋದಕ್ಕೆ, ಅದು ಕೂಡ ಒಂದು ಇನ್ನೇ ಬೆಟರ್ ವೇನಲ್ಲಿ. ಸೊ ಆ ಒಂದು ಸಿಸ್ಟಮ್ನ ನಾವು ಸಸ್ಟೈನ್ ಮಾಡಬೇಕಂದ್ರೆ ಒಂದು ತಿನ್ ಮಾರ್ಜಿನಲ್ಲಿ ಆರ್ಗನೈಸೇಷನ್ ರನ್ ಆಗಬೇಕು.
ಅವಾಗ ಅದನ್ನು ನಾವು 300 ಜನ ಇರೋದನ್ನು 3000 ಜನ ಮಾಡ್ಬೋದು. ಮತ್ತು ಇಷ್ಟು ಜನಗಳಿಗೆ, ಇಷ್ಟು ಮನೆಗಳಲ್ಲಿ ನಾವು ನೋವಿಲ್ದಿರ್ತಕ್ಕಂಥ ಜನಗಳನ್ನ ನಾವು ನೋಡ್ಬೋದು, ಪೇಷಂಟ್ಸ್ನ ನಾವು ನೋಡ್ಬೋದು. ನೋವಿಲ್ದಿರ್ತಕ್ಕಂಥ ಪೇಷಂಟ್ಸ್ ಅಂತ ಕರೆಯೋಕ್ಕಾಗಲ್ಲ, ನೋವಿಲ್ದಿರ್ತಕ್ಕಂಥ ಒಂದು ಆರೋಗ್ಯಕರ ಮನುಷ್ಯನ ನೋಡ್ಬೋದು ಅನ್ನೋದು. ಆ ಒಂದು ಸಿಸ್ಟಮ್ನ ನಾವು ಸಸ್ಟೈನ್ ಮಾಡಬೇಕಂದ್ರೆ ಸೊ ನಾವು ಒಂದು ತಿನ್ ಮಾರ್ಜಿನಲ್ಲಿ ರನ್ ಮಾಡ್ಬೇಕು ಸರ್. ಸೊ ಮನಿ ಈಸ್ ನಾಟ್ ಎನ್ ಇಶ್ಯೂ ಸರ್. ಯಾಕಂದರೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಿರ್ತೀನಿ, ನಾನು ಮನಿ ಅನ್ನೋದು ವೈದ್ಯರಾಗೇ ಮನಿ ಮಾಡ್ತಕ್ಕಂಥ ಉದ್ದೇಶ ಇದ್ದಿದ್ರೆ ಒಂದು ಆಪ್ರೇಷನ್ ಥಿಯೇಟರ್ ಇರ್ತಕ್ಕಂಥದ್ದು, ಏನೋ ಬ್ಯಾಂಕಲ್ಲಿ ಡಾಕ್ಟರ್ ಅಂತ ಸಾಲ ಕೊಡ್ತಾರೆ, ಒಂದು 4-5 ಆಪ್ರೇಷನ್ ಥಿಯೇಟರ್ ಇರ್ತಕ್ಕಂಥ ಒಂದು ದೊಡ್ಡ ಸೆಂಟ್ರ್ ಮಾಡಿ ಪೇಷಂಟ್ನೆಲ್ಲ ಕರೆದು ಮನಸ್ಸಿ ಎಲ್ಲ ಮಾಡಿ ಇದೆಲ್ಲ ಮಾಡ್ಬೋದಾಯಿತು. ಬಟ್ಟು ಇವತ್ತೇನು ನಾವು ಕೆಲಸ ಮಾಡ್ತಿದ್ವೋ ಈ ಕೆಲಸ ಮಾಡೋದು ವ್ಯಕ್ತಿ ಯಾರೂ ಇರ್ತಾ ಇರಲಿಲ್ಲ. ಸೊ ಹಂಗಾಗಿನೇ ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮನಿ ಈಸ್ ನಾಟ್ ದ ಮೋಟೋ ಸರ್. ಸರ್ವಿಸ್ ಆ್ಯಂಡ್ ಹ್ಯಾಪಿ ಲಿವಿಂಗ್ ಆ್ಯಂಡ್ ಹೆಲ್ತಿ ಲಿವಿಂಗ್ ಈಸ್ ದ ಗೋಲ್ ಫಾರ್ ಎವ್ರಿಬಡಿ, ಫಾರ್ ಮೀ ಆಲ್ಸೋ, ಫಾರ್ ನಾವೆಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಅಷ್ಟೇ ಸರ್. ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಸರ್. ಯಾಕೆ ಕೇಳಿದೆ ಅಂದರೆ ಸರ್, 40% ಟ್ರೀಟ್ಮೆಂಟ್ನ ನೀವು ಇಲ್ಲೇ ಹೇಳ್ಬಿಟ್ರಿ. ಅದ್ರ ಏನಿಲ್ಲ ಅಲ್ಲ, ಅದಕ್ಕೆ ಹೇಳ್ತಾ ಇದ್ರಿ, ನಿಮ್ಗೆ ಸೇವೆ ಮುಖ್ಯನೋ ದುಡ್ಡು ಮುಖ್ಯನೋ? ಈಗ ಯಾರು ಅದನ್ನ ನೋಡ್ತಿರೋರು ಕಾಮನ್ ಆಗಿ ನೆಕ್ಸ್ಟ್ ಹೇಳ್ತಾರೆ, ಓ ಇದನ್ನ ಬಿಟ್ಟವ್ರೇನೋ ನಾನು ಆಗಿರೋ ಬಿಟ್ಟು ಟ್ರೈ ಮಾಡ್ತೀನಪ್ಪ. ಅಲ್ಲ, ಯಾರು ಬರೋದಿಲ್ಲ ಸರ್ ನೆಕ್ಸ್ಟು ಅಲ್ಲ. ನನ್ನ ಎಕ್ಸಾಂಪಲ್ ನಾನು ಹೇಳ್ತಿರೋದು ಅಲ್ಲೇ ಹೇಳ್ಬಿಟ್ರಿ. ಅಂದರೆ ಬೇರೆಯವರು ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಸರ್, ಆರೋಗ್ಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ದುಡ್ಡು ಕೊಟ್ಟು ತೊಗೊಳ್ಳೋ ಥರ ಆಗ್ಬಿಟ್ಟಿದೆ ಸರ್. ನಾವು ಯಾರು ಫ್ರೀಯಾಗಿ ಯಾರು ಹೇಳ್ತಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಇಷ್ಟು ದುಡ್ಡು ಅನ್ನೋ ಥರ ಇರುತ್ತೆ. ಇನ್ಶೂರೆನ್ಸ್ಗಳು ಮಾಡಿಸ್ಕೊತಾ ಇದ್ದಾರೆ, ಅಯ್ಯೋ ಎಷ್ಟು ಖರ್ಚಾಗತ್ತೇನೋ ಅಂತ. ಬಟ್ ನೀವು ಆ್ಯಕ್ಚುಲಿ ರಿಯಾಲಿಟಿಕ್ಕಾಗಿ ಇಲ್ಲ ಈ ಥರ ಮಾಡಿ ಸರ್, ಯಾರು ಹೇಳಲ್ಲ. ಡೈರೆಕ್ಟಾಗಿ ನೀವು ಹಿಂಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೇಳೋದಕ್ಕೆ ತುಂಬ ಕಡಿಮೆ. ಬಟ್ ಈಗ ಎಲ್ಲೋ ಒಂದು ಕಡೆ ಇನ್ಫ್ಲೂಯೆನ್ಸರ್ಗಳಾಗಿರ್ಬೋದು, ಸ್ವಲ್ಪ ಸೀನಿಯರ್ ಮೋಸ್ಟ್ ಡಾಕ್ಟರ್ಗಳಾಗಿರ್ಬೋದು ಹೇಳ್ಕೊತಾ ಇದ್ದಾರೆ ಈ ಥರ ಮಾಡಿ ಅಂತೇಳಿ. ಬಟ್ ಯಂಗ್ ಜನ್ರೇಷನಲ್ಲಿ ಫಸ್ಟ್ ಯಾರೇ ಬಂದರು ದುಡ್ಡು ಮಾಡ್ಬೇಕು ನಾನು ಅಂತಲೇ ಇರೋದು. ಅರೆ ನೀವು 40% 50% ಕ್ಯೂರ್ ಆಗೋವಂಥ ಟ್ರೀಟ್ಮೆಂಟ್ ಹೇಳ್ಬಿಟ್ರೆ ಸರ್, ಏನು ಗೊತ್ತಾ ಸರ್, ಇದನ್ನ ಗೌತಮ ಬುದ್ಧ ಹೇಳೋದು. ನಮ್ಮ ಹಾಸ್ಪಿಟಲ್ ನೋಡಿರ್ತಾರೆ ಎಲ್ಲ ಗೌತಮ ಬುದ್ಧನ ಫೋಟೋಸೇ ಆಲ್ಮೋಸ್ಟ್ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ. ಸೊ ಗೌತಮ ಬುದ್ಧ ಹೇಳೋದು ಸೂರ್ಯನ, ಚಂದ್ರನ ಮತ್ತು ಸತ್ಯನ ಮುಚ್ಚಿಡೋಕ್ಕಾಗಲ್ಲ ಅಂತ. ಸೊ ಈ ಒಂದು ವೈಜ್ಞಾನಿಕದಲ್ಲಿ, ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಸತ್ಯ ನಾನು ಮುಚ್ಚಿಟ್ಟು ನಾನು ಏನು ಮಾಡಬೇಕಾಗಿಲ್ಲ. ಅದು ದುಡ್ಡು ಮಾಡೋ ಆ ಥರ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ಸರ್. ಜನಗಳಿಗೆ ಅದನ್ನು ಕಲ್ತ್ಕೋಬೇಕು, ಜನಗಳು ಅದನ್ನು ಅವ್ರ ಮನೇಲಿ ರೂಢಿಸ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಒಂದು ಕಂಪ್ಲೀಟಾಗಿ ಅವರು ಒಂದು ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂತಂದರೆ ಆಮೇಲೆ ನಾಳೆ ಯಾರೋ ಇಲ್ಲಿ ಬಂದಿರ್ತಾರೆ ಅಥವಾ ಎಲ್ಲೋ ಸಿಕ್ಕಾಗ ಇಲ್ಲ ಅಲ್ಲಿ ಹೋದಾಗ ಸಿಗ್ತಿರ್ತಾರೆ ಪೇಷಂಟ್. ಸರ್ ಡಾಕ್ಟರ್ ರಾಕೇಶ್ ಅಲ್ಲ ಸರ್ ನೀವು ಹಿಂಗೆ ಅಂತಾರೆ. ಹಂಗಂದಾಗ ಆ ಒಂದು ರೆಕಗ್ನೇಷನ್ ಇದೆ. ಆಮೇಲೆ ನೀವು ಹೇಳ್ದಂಗೆ ನಾವು ಇದನ್ನೆಲ್ಲ ಬಿಟ್ವಿ ಸರ್, ನಮ್ಗೆ ಚೆನ್ನಾಗಿದೆ ಸರ್ ಅಂತ ಒಂದು ಮಾತು ಹೇಳ್ತಾರಲ್ಲ, ನಾವು ಅಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಏನೋ ಒಬ್ರಿಗೆ ಹೆಲ್ಪ್ ಆಯ್ತಲ್ಲ ಸರ್, ಅಷ್ಟು ನಮಗೆ ಸಾಕು. ಆಮೇಲೆ ಪೇಷಂಟ್ಸ್ ಇದೆಲ್ಲ ಅಂದರೆ ಬೇರೆ ಏನಾದ್ರು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡ್ರು ನಾವು ಇದನ್ನು ಜೀವನ ಮಾಡ್ಬೋದು, ಆರ್ಥಿಕವಾಗಿ ಸಬಲರಾಗಿ ಜೀವನ ಮಾಡ್ಬೋದು. ಇದೊಂದು ಭಗವಂತ ನಮಗೊಂದು ವೃತ್ತಿ ಕೊಟ್ಟಿದ್ದೇನೆಂದರೆ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗಬೇಕು, ಅವ್ರು ಯಾರೂ ಕಾಯಿಲೆಯಿಂದ ಬಳಲಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ಸೊ ಅವ್ರಿನ್ನೂ ನಾಲೆಡ್ಜ್ ತಗೊಳ್ಳಿ, ಇನ್ನೂ ಹೆಚ್ಚು ಎಲ್ಲ ವೀಡಿಯೋದಲ್ಲಿ ಫ್ರೀಯಾಗಿ ಹೇಳ್ಬಿಡ್ತೀವಿ ನಾವು, ಎಲ್ಲ ಫಾಲೋ ಮಾಡಿ ಅಂತ. ಆ್ಯಕ್ಚುಲಿ ಹಂಗೆ ಹೇಳಿದ್ರು ಕೂಡ ಎಷ್ಟೋ ಜನ ಫಾಲೋನೇ ಮಾಡಲ್ಲ. ಇಲ್ಲಿ ಬಂದರೂ ನಾವು ಹೇಳಿದ್ರು ಕೂಡ ಸರ್ ದಿನ 2 ಸರಿ ಟೀ ಕುಡಿತಿದ್ದೆ ಸರ್, 1 ಸರಿಗೆ ಬಂದಿದ್ದೀನಿ ಇವಾಗ ಅಂತಲೇ ಹೇಳ್ತಾರೆ. ಯಾಕೆಂದರೆ ಅದೊಂದು ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಬಟ್ ನಾವು ಅವ್ರಿಗೆ ಹೇಳೋದು, ಯಾರೇ ನೀವು ವಿಡಿಯೋ ನೋಡ್ತಾರೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡಿರೋ ಫಸ್ಟ್ ದಿನದಿಂದನೇ ನಾವು ಹೇಳಿರ್ತಕ್ಕಂಥ ಎಲ್ಲ ನೆಗೆಟಿವ್ ಫುಡ್ನ ಸ್ಟಾಪ್ ಮಾಡಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಏನೇ ಕಾಯಿಲೆ ಇರಲಿ, ಅದು ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, BP ಇರ್ಬೋದು, ನೋವುಗಳಿರ್ಬೋದು, ಎಲ್ಲ ನೋವುಗಳು ನಿಮಗೆ ದೇಹದಿಂದ 1% ಆಫ್ ಲೆವೆಲ್ವರೆಗೂ ಕಮ್ಮಿ ಆಗ್ತವೆ ಸರ್. ಅದಂಗೆ ಸಸ್ಟೈನ್ ಆಗಿ ಇನ್ನೊಂದು ಸ್ವಲ್ಪ. ಮತ್ತು ನೀವು ಕೂಡ ಹಂಗೆ ಮನೇಲಿ ನಲ್ಲಿಕಾಯಿ ಜ್ಯೂಸ್ ಕುಡಿಯೋಕೆ ಹೇಳ್ತೀವಿ, ಬೂದುಗುಂಬಳಕಾಯಿ, ಅದರಲ್ಲಿ ಡಿಟಾಕ್ಸಿಫಿಕೇಷನ್ ಮೆಥಡ್ಸ್, ನ್ಯಾಚುರಲ್ ಡಿಟಾಕ್ಸಿಫಿಕೇಷನ್ ಮೆಥಡ್ಸ್. ಕೊತ್ತಂಬರಿ ಸೊಪ್ಪು ಜ್ಯೂಸು ನಮ್ಮ ಲಿವರ್ನ ಕ್ಲೆನ್ಸ್ ಮಾಡುತ್ತೆ. ಕ್ರೂಸಿಫರಸ್ ಗ್ರೀನ್ ಲೀಫಿ ವೆಜಿಟೇಬಲ್ ಅದು, ಗ್ರೀನ್ ಲೀವ್ಸು. ಸೊ ಅದೇ ಥರ ನಾವು ಕೊಬ್ಬರಿ ಎಣ್ಣೆ ಕುಡಿದ್ರೆ ಬಾಡಿ ಎಲ್ಲ ಕ್ಲೀನ್ ಆಗುತ್ತೆ. ಈ ಥರ ಒಂದು ಮಾಡ್ತಾ ಹೋಗ್ಬಿಟ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟ್ಲು ಅಂತ ನಾನು ಹೇಳ್ಕೊಳಲ್ಲ, ಬೂದುಗುಂಬಳಕಾಯಿ ಜ್ಯೂಸು ಕುಡಿತಾ ಬೂದುಗುಂಬಳಕಾಯಿನೂ ಕೂಡ ಜನಗಳು ಬೂದುಗುಂಬಳಕಾಯಿ ಮಾಡೋ ರೈತನಿಗೆ ಹೆಲ್ಪ್ ಆಗುತ್ತಲ್ಲ ಸರ್. ಯಾವುದೋ ಒಂದು ಮೆಡಿಸಿನ್ ಕಂಪ್ನಿ ಏನೋ ತೊಗೊಂಡ್ಬಿಟ್ಟು ಅವ್ರು ಉದ್ಧಾರ ಮಾಡೋಕ್ಕಿಂತ ಬೂದುಗುಂಬಳಕಾಯಿ ಬೆಳೀತಕ್ಕಂಥ ರೈತರಿಗೆ ಹೆಲ್ಪ್ ಆಗುತ್ತೆ, ನಲ್ಲಿಕಾಯಿ ಬೆಳೀತಕ್ಕಂಥ ರೈತರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ಪು ಮಾರೋ ಒಂದು ಅಜ್ಜಿಗೋ ಯಾರಿಗೋ ಒಂದು ಹೆಲ್ಪ್ ಆಗುತ್ತಲ್ಲ ಸರ್, ಅದು ಮುಖ್ಯ ನಮಗೆ. ದಿಸ್ ಈಸ್ ಎ ಇಂಡಿಯನ್ ಸಿಸ್ಟಮ್, ಇದು ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್ಸ್ ಎಲ್ಲ ಅಲ್ಲೇ ಇತ್ತು. ನಾವು ಇನ್ನೂ ಬೇರೆ ಅಂತ ಹೋಗಿ ಈ ಥರ ಎಲ್ಲ ನಾವು ಇದು ಮಾಡ್ಕೊಂಡು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಸರ್ ಅಪ್ಪಟ ರೈತನ ಮಗ ಸರ್. ಯಾಕೆ ಅಂತಂದರೆ ಅದಕ್ಕೇನೆ ಆ್ಯಕ್ಚುಲಿ ನೀವು ಕಷ್ಟವನ್ನು ನೋಡಿ, ತಂದೆ ತಾಯಿ ಕಷ್ಟವನ್ನು ನೋಡಿ ನೀವು ಕಷ್ಟದಲ್ಲಿ ಬೆಳೆದಿರೋದಕ್ಕೇ ಇವತ್ತು ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೋತಿದ್ದೀರಾ. ಇಲ್ಲ ಅಂತಂದರೆ ಇಲ್ಲ ನಾನು ಆ್ಯಕ್ಚುಲಿ ನಾನು ರನ್ ಮಾಡ್ತಾ ಇದ್ದೀನಿ, ಬರ್ತಾರೆ ಫಸ್ಟ್ ಪೇಷಂಟ್. ನೀವು ಹೇಳಿದ್ರಿ ಇವಾಗ ಆಗಲೇ ಒಂದು ವರ್ಡ್ ಹೇಳಿದ್ರಿ, ನಾವು ಬೇರೆ ಎಕ್ಸ್ರೇ ಆಗಿರ್ಬೋದು, ಬೇರೆ ಯಾವುದೇ ಒಂದು ಮೆಥಡ್ ನಾನು ಎಕ್ಸ್ರೇ ಹೋಗಬೇಕು ಅಂತಂದರೆ ಅಥವಾ ಏನು ಚೆಕ್ ಮಾಡಬೇಕು, ಫುಡ್ನ ಚೆಕ್ ಮಾಡಬೇಕು ಅಂತಂದರೆ ಸ್ಯಾಂಪಲ್ಗಳನ್ನ 3ನೇ ಇದಕ್ಕೆ ಹೋಗ್ತೀನಿ, ಫಸ್ಟೇ ಹೋಗಲ್ಲ. ಫಸ್ಟೇ ಹೋದರೆ ಅದಕ್ಕೆ ಅಮೌಂಟ್ಗಳು ಜಾಸ್ತಿ ಕೊಡಬೇಕು, ದುಡ್ಡುಗಳಾಗಬೇಕು. ಬಟ್ ಫಸ್ಟ್ ಕನ್ಸಲ್ಟೆಂಟಲ್ಲೇ ನಿಮಗೆ ಅವ್ರು ಕ್ಯೂರ್ ಮಾಡ್ತೀನಿ ಅಂತಂದರೆ ಇಟ್ಸ್ ರಿಯಲಿ ಗ್ರೇಟ್ ಸರ್. ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್.
ನಮ್ಮ ಈವನ್ ಕೆಲವರು ನಾವು ನೋಡಿದ್ದೀನಲ್ಲ, ಕೆಲವು ನಮ್ಮ ಪ್ರೊಫೆಸರ್ಸೇ ಅವರು ನಾನು ನೋಡಿರೋ ಪೇಷಂಟ್ನ ಜಾಸ್ತಿನೇ ನೋಡ್ತಾರೆ ಅವರು. ಯಾಕಂದರೆ ಅವ್ರಿಗೆ ಟೈಮ್ ಇರಲ್ಲ, ಮತ್ತು ಅಷ್ಟು ಬ್ಯುಸಿ. ಕರೆಕ್ಟಾಗಿ ಅವರು ಫಸ್ಟ್ ಡೇ ಒನ್ನಲ್ಲೇ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡ್ತಾರೆ. ಎಲ್ಲ ಟೆಸ್ಟ್ಗಳು ಒಂದು 35,000 ರುಪೀಸ್ ಬರೀ ಬ್ಲಡ್ ಟೆಸ್ಟ್ಗೆ ಆಗಿಬಿಡುತ್ತೆ. 35,000 ಅದೆಲ್ಲ ಮಾಡಿಸ್ಕೊಂಡ್ಮೇಲೆ ಬಂದಮೇಲೆ ನೆಕ್ಸ್ಟ್ ದಿನದಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ ಅವರು. ಬಟ್ ನಾವೇನು ಮಾಡ್ತೀವಿ, ಅದನ್ನು ಆ ಥರ ಮಾಡೋದಿಲ್ಲ. ಬರೀ ಬ್ಲಡ್ ಟೆಸ್ಟ್ಗೆ 35,000 ಅಂದರೆ ಅದಾಗಲ್ಲ. ಅಟ್ಲೀಸ್ಟು ಟ್ರೀಟ್ಮೆಂಟ್ನ ನೋಡಿ ಸ್ಟಾರ್ಟ್ ಮಾಡೋಕ್ಕೆ ಮಿನಿಮಮ್ ಆಗಿ ಇಷ್ಟು ಟೆಸ್ಟ್ಗಳು ಮಾಡೋಕ್ಕೆ ನಾವು ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ಗಳು ಮಾಡಿ ಎಲ್ಲ ಔಟ್ಸೋರ್ಸ್ ಮಾಡ್ತೀವಿ. ಯಾಕಂದರೆ ಪೇಷಂಟ್ಗೆ ಒಂದು ರಿಲಯಬಿಲಿಟಿ ಬರಬೇಕು, ಮತ್ತು NABL ಅಕ್ರಿಡೇಟೆಡ್ ಆಗಿದ್ರೆ ಲ್ಯಾಬು ವ್ಯಾಲ್ಯೂಸು ಕೂಡ ಅಕ್ಯುರಸಿ ಚೆನ್ನಾಗಿರುತ್ತೆ. ಆ ವ್ಯಾಲ್ಯೂ ಮೇಲೇ ನೋಡಿ ಒಂದು ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಆ ವ್ಯಾಲ್ಯೂ ವೇರಿಯೇಷನ್ ಇತ್ತು ಅಂತಂದರೆ ಮತ್ತೆ ಟ್ರೀಟ್ಮೆಂಟು ಕೂಡ ಫಾಲ್ಸ್ ಆಗುತ್ತೆ ಅಂತ ನಾವು NABL ಅಕ್ರಿಡೇಟೆಡ್ ಲ್ಯಾಬ್ಗೆ ನಾವು ರೆಫರ್ ಮಾಡ್ತೀವಿ ಎಲ್ಲನೂ ಟೆಸ್ಟ್ಗಳನ್ನ. ಸೊ ಅದೆಲ್ಲ ಆನ್ಲೈನ್ ಪ್ರೈಸ್ ಹಾಕಿದ್ರೇ ಅದು 7,000 8,000 ಬ್ಲಡ್ ಟೆಸ್ಟಿಗೆ ಆಗೇ ಆಗುತ್ತೆ ಅದು ಮಿನಿಮಮ್ಮು. ಯಾಕಂದರೆ ಎಲ್ಲ ಕೂಡ ಸುತ್ತಿರ್ತಾರೆ, ಸರ್ಜರಿಗೆ ಅದಕ್ಕೆ ಲಕ್ಷಗಟ್ಟಲೆ ಕೊಟೇಷನ್ ಕೊಟ್ಟಿರ್ತಾರೆ, ಅಥವಾ ಮಂಡಿಗೆ ಇಂಜೆಕ್ಷನ್ ಕೊಡೋಕ್ಕೆ 3 ಲಕ್ಷ ಕೊಟೇಷನ್ ಕೊಟ್ಟಿರ್ತಾರೆ. ನಾವು ಆ ಥರ ಏನೂ ಇಲ್ದಂಗೆ ಯಾವ ಪ್ಯಾಕೇಜ್ ಮಾಡಲ್ಲ, ಏನಿಲ್ಲ ಸರ್. ಇಟ್ ಈಸ್ ನೈಜವಾಗಿ ಹೆಂಗಿರುತ್ತೆ ಅದಷ್ಟು. ಆನ್ಲೈನ್ ಪ್ರೈಸ್ ಅವರೇ ಚೆಕ್ ಮಾಡ್ಕೊಂತಾರೆ. ಪೇಷಂಟ್ಸ್ ಎಲ್ಲ ಬೋರ್ಡಾಗಿ ಹಾಕ್ಬಿಟ್ಟಿದೆ, ಇಲ್ಲಿ ತಯಾರಿಕೆಲ್ಲ ಮಾಡ್ತೀವಿ, ಇಷ್ಟು ಟೆಸ್ಟ್ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ನೀವು ನೋಡ್ತಾರೆ, ಮತ್ತೆ ಬಂದುಬಿಟ್ಟು ಇದು ಆ್ಯಕ್ಚುಲಿ ಎಕನಾಮಿಕಲ್ ಪ್ರೈಸ್ ಅಂತ ಬಂದು ಇಲ್ಲೇ ಟೆಸ್ಟ್ ಮಾಡಿಸ್ಕೊತಾರೆ. ಮಾಡಿಸ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದಕ್ಕೆ ಅದರಲ್ಲೇ ಹೇಳಿದ್ನಲ್ಲ ಸರ್, 50% ಆಫ್ ಪೇಷಂಟ್ಸ್ಗೆ ಅಲ್ಲೇ 50% ಅಲ್ಲ 80% ಆಫ್ ದ ಪೇಷಂಟ್ಸ್ಗೆ ಆ ಒಂದು ಬ್ಲಡ್ ಟೆಸ್ಟ್ ಎನಫ್. ಬೇರೆ ಯಾವ ಟೆಸ್ಟ್ ಅವಶ್ಯಕತೆನೇ ಬರೋಲ್ಲ. ಹಂಗಿದ್ಮೇಲೆ ಇವಾಗ ನಾವು ಫಸ್ಟ್ಗೆ 35,000 ಬ್ಲಡ್ ಟೆಸ್ಟ್ ಬರೆದ್ರೆ ನಾವು ಅಷ್ಟು ಜನಕ್ಕೆ ಅನ್ವಾಂಟೆಡ್ ಆಯ್ತಲ್ಲ. ಮತ್ತು ಯಾವುದೇ ನಮ್ಮ ದೇವಪ್ರಕಾಶ್ ಶೆಟ್ಟಿ ಸರ್ ಹೇಳೋದು, ಇಫ್ ಎನಿ ಸರ್ವಿಸ್ ಈಸ್ ಅದು ಜನಗಳಿಗೆ ಹೆಲ್ಪ್ ಆಗಬೇಕಾದ್ರೆ, ಇಫ್ ಇಟ್ ಈಸ್ ಕಾಲ್ಡ್ ಎ ಸರ್ವಿಸ್, ಅದು ಅಫೋರ್ಡೆಬಲ್ ಆಗಿರಬೇಕು. ಇಫ್ ಇಟ್ ಶುಡ್ ರೀಚ್ ದ ಪೀಪಲ್, ಇಟ್ ಶುಡ್ ಬಿ ಅಫೋರ್ಡೆಬಲ್ ಅಂತ. ಸೊ ನಾವು ಇಷ್ಟು ದಿನಕ್ಕೆ ತಿಂಗಳಿಗೆ 8,000 9,000 ಜನ ಪೇಷಂಟ್ನ ನೋಡ್ತೀವಿ ಅಂತಂದರೆ ನಾವು ಒಂದು ಪ್ರೈಸ್ ಅಫೋರ್ಡೆಬಲ್ ಅಂತ. ಅಫೋರ್ಡೆಬಲ್ ಕಂಪೇರ್ ಟು ದ ಸರ್ಜರೀಸ್. ಸರ್ಜರಿ 2 ಲಕ್ಷ 3 ಲಕ್ಷ 5 ಲಕ್ಷ 8 ಲಕ್ಷ ಅಂತ ಸರ್ಜರಿಗೆ ಕಂಪೇರ್ ಮಾಡಿದಾಗ, ಸೊ ದಿಸ್ ಪ್ರೈಸ್ ಈಸ್ ಅಫೋರ್ಡೆಬಲ್, ದ ಮೋಸ್ಟ್ ಅಫೋರ್ಡೆಬಲ್. ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕಡೆ ಹೋಗಿ ಸುತ್ತಿ ದುಡ್ಡನ್ನು ಖರ್ಚು ಮಾಡ್ಕೊಂಡಿಲ್ಲ. ಎಲ್ಲ ವಿಡಿಯೋದಲ್ಲಿ ಹೇಳ್ತಾರೆ. ನಾವು ಕೇಳ್ತಕ್ಕಂಥ ಡೈರೆಕ್ಟ್ ಕ್ವಶನ್, ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಅಂತಲೇ ಕೇಳ್ತೀವಿ. ಅವ್ರು ಹೇಳೋದು, ಕೆಲವರು ಲೆಕ್ಕನಿಲ್ಲ ಅಂತಾರೆ, ಕೆಲವರು ಮನೆ ಮಾರ್ಕೊಂಬಿಟ್ಟೆ ಅಂತಾರೆ. ಒಬ್ಬ ಪೇಷಂಟ್ ಬಂದಿದ್ದರು, ನಾನು ಜಮೀನೇ ಮಾರ್ಕೊಂಬಿಟ್ಟೆ ಸರ್. ಆವಾಗ 20 ಲಕ್ಷ 30 ಲಕ್ಷ ಇತ್ತು. ಒಬ್ಬರು ಪೇಷಂಟ್ ಬಂದರು, ಹೊಸಕೋಟೆ ಮೇನ್ ರೋಡ್ ಚೆನ್ನೈ ಎಕ್ಸ್ಪ್ರೆಸ್ ಆಗ್ತಿದೆ ಸರ್, 20 ಲಕ್ಷ 30 ಲಕ್ಷಕ್ಕೆ ನಾನು ಕಾಲು ಸರಿ ಮಾಡ್ಕೊಳಕ್ಕೆ ಖರ್ಚು ಮಾಡಿದೆ. ಇವತ್ತು ಅಲ್ಲಿ 8 ಕೋಟಿ 10 ಕೋಟಿ ಇದೆ ಸರ್ ಅಂತ ಹೇಳ್ತಾರೆ, ಕಣ್ಣೀರಾಗ್ತಾರೆ. ಸೊ ಅಂದರೆ ಎಲ್ಲನೂ ಆ ಥರ ಮಾರ್ಕೊಂಡು ಖರ್ಚು ಮಾಡಿರ್ತಕ್ಕಂಥ ಸ್ಥಿತಿಗಳಿರುತ್ತೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವೆರಿ ಟೈನಿ ಬಿಟ್ಟು ದ ಮೋಸ್ಟ್ ಅಫೋರ್ಡೆಬಿಲಿಟಿ ಮಾಡ್ತಾಯಿದ್ವಿ. ಇನ್ನೂ ಕಮ್ಮಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಸರ್ ಈ ಪ್ರೈಸ್ನ. ಸೊ ಹಂಗಾಗಿ ಸರ್ ಯಾರು ಕಾಲ್ ಮಾಡಿ ಎದುರಿಸಿಲ್ವಾ ಸರ್? ಕಾಲ್ ಮಾಡಿ ಏನು ಎದುರಿಸಲ್ಲ ಸರ್. ಡೈರೆಕ್ಟಾಗಿ ಏನೋ ಆಗುತ್ತೆ ಬ್ಯಾಕ್ ಎಂಡಲ್ಲಿ, ಅದನ್ನೆಲ್ಲ ನಾವು ನೀಗಿಸ್ಕೊಂಡು. ಯಾಕಂದ್ರೆ ನೀವು ಈ ಥರ ಎಲ್ಲ ಆಫರ್ ಎಲ್ಲ ಕೊಟ್ಬಿಟ್ಟು ಏನು ಟ್ರೀಟ್ಮೆಂಟ್ ಇಲ್ಲ ಅಂತಂದರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಇದು ಮಾಡಿ ದುಡ್ಡೇ ಮಾಡಬೇಕು ಅಂತ ತುಂಬ ಜನ ಇರ್ತಾರೆ. ಅದರಲ್ಲಿ ಎಲ್ಲೋ ಒಂದು ಕಡೆ ಈಗ ಸರ್ವಿಸು ಅಂತ ಬರೋ ಇದರಲ್ಲಿ ಇಲ್ಲ. ಆ್ಯಕ್ಚುಲಿ ಏನಂದರೆ ಸರ್, ಇಲ್ಲ ಏನು ಗೊತ್ತು, ಎಲ್ಲ ದೊಡ್ಡ ಆಸ್ಪತ್ರೆಗಳು ಕೂಡ ಸರ್, ನಾವು ಎಷ್ಟೇ ಪೇಷಂಟ್ನ ನೋಡಿದ್ರು ಸರ್, ಪೇಷಂಟ್ಗಳು ಇನ್ನೂ ಎಷ್ಟು ಕಾಯಿಲೆ ಇದೆ ಅಂದರೆ, ಒಬ್ಬರು ಒಂದು ಸರ್ವೆ ಮಾಡಿದ್ದಾರೆ, ಇವಾಗ ಇರ್ತಕ್ಕಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಅಥವಾ ಇನ್ನೂ 2 ಲಕ್ಷ 3 ಲಕ್ಷ ಬೆಡ್ಗಳು ಬೇಕು ಅಂತ. ಅಂದರೆ ಅಷ್ಟು ಹಾಸ್ಪಿಟ್ಲ್ಗಳು ಅವಶ್ಯಕತೆ ಇದೆ ಅಂತ. ಸೊ ಹಂಗಾಗಿ ಇಲ್ಲಿವರೆಗೂ ಯಾರೂ ಆ ಥರ ಮಾಡಿಲ್ಲ, ಮುಂದೆ ಯಾರೂ ನಾವು ಸರ್ಜರಿಗೆ ನಾವು ಅಪೋಸಿಟೇ ಇಲ್ಲ. ನಾವೇನೋ ನಮ್ಮದೇ ಆಗಿರ್ತಕ್ಕಂಥ ಒಂದು ಮೆಥಡಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಿದ್ವಿ. ಬಟ್ಟು ಅವರು ಕೂಡ ಎಷ್ಟು ಎಫಿಷಿಯೆಂಟಾಗಿ ಸರ್ಜರಿ ಮಾಡ್ತಕ್ಕಂಥ ಸರ್ಜನ್ಗಳಿದ್ದಾರೆ. ಕರೆಕ್ಟ್. ಎಷ್ಟು ಎಫಿಷಿಯೆಂಟಾಗಿ ಕಾಸ್ಟ್ ಎಕಾನಮಿಕಲಾಗಿ ಇನ್ಶೂರೆನ್ಸ್ ಕಂಪ್ನಿಗಳ ಮುಖಾಂತರ ಅಮೌಂಟ್ ಇದು ಮಾಡಿಕೊಂಡು ಒಂದು ಆಲ್ಮೋಸ್ಟ್ ನೆಗ್ಲಿಜಿಬಲ್ ಅಮೌಂಟಲ್ಲಿ ಅಥವಾ ಫ್ರೀಯಾಗೆ ಮಾಡ್ತಕ್ಕಂಥ ಹಾಸ್ಪಿಟ್ಲ್ಗಳಿದ್ದಾವೆ. ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಆ ಥರ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳು ಇರ್ಬೇಕಾದ್ರೆ ಎಷ್ಟೋ ಜನ ಅದಕ್ಕೆ ಸರ್ಜರಿ. ಮತ್ತು ನಾನು ಎಲ್ಲ 100% ನನಗೆ ಇಲ್ಲಿ ವಾಸಿ ಮಾಡಿಬಿಡ್ತೀನಿ ಅಂತಕ್ಕಂಥ ನಾನು ಹೇಳೋದೇ ಇಲ್ಲ ಸರ್. ಮತ್ತು 100% ಕೂಡ ವಾಸಿ ಆಗುತ್ತೆ ಅಂತ ನಾನು ಹೇಳೋದು. ಏನಂದರೆ ಒಂದು ಸಿಸ್ಟಮ್ ಇದೆ, ಒಂದು ಬೇಸಿಕ್ ನ್ಯಾಚುರಲ್ ರಿಯಲ್ ಸಿಸ್ಟಮ್ಮು. ಇದನ್ನು ನಾವು ಸ್ವಲ್ಪ ಫೋಕಸ್ ಮಾಡ್ಕೊಂಡು ಮಾಡಬೇಕು ಅಂತ.